ನಾವು ನಮ್ಮ ಬದುಕಿನಲ್ಲಿ ಸಕಾರಾತ್ಮಕವಾಗಿ ಇರಬೇಕೇ ಹೊರತು ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು. ಪಾಸಿಟಿವ್ ಥಿಂಕಿಂಗ್ ಮಾಡಬೇಕೇ ಹೊರತು ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಬಾರ್ದು. ನೆಗೆಟಿವ್ ಆಗಿ ಮಾಡಿದ್ರೆ ನಮ್ಮ ಜೀವನ ನೆಗೆಟಿವ್ ಆಗೇ ಹೋಗ್ತಾ ಇರುತ್ತೆ, ದುಃಖದಲ್ಲೇ ಇರುತ್ತೆ. ಪಾಸಿಟಿವ್ ಆಗಿದ್ದರೆ ನಮ್ಮ ಜೀವನ ಖುಷಿಯಾಗಿರುತ್ತೆ. ಒಬ್ಬ ವ್ಯಕ್ತಿ ಮಾವಿನ ಹಣ್ಣನ್ನು ತಿಂದ್ಬಿಟ್ಟು 2 ಓಟೆಗಳನ್ನು ಅದ್ರ ಮೇಲೆ ಬಿಸಾಡ್ಬಿಡ್ತಾನೆ, ತಿಪ್ಪೆ ಮೇಲೆ. ಅದರಲ್ಲಿ ಒಂದು ಓಟೆ ಯೋಚನೆ ಮಾಡುತ್ತೆ, ನಾನು ಮರವಾಗಿ ಬೆಳೆದು ಹಣ್ಣು ಹೂವು ಎಲ್ಲ ಕೊಡ್ತೀನಿ, ಜನರಿಗೆ ನೆರಳನ್ನು ಕೊಡ್ತೀನಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗ್ತೀನಿ, ಹೀಗೆಲ್ಲ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ದೊಡ್ಡ ಮರವಾಗಿ ಬೆಳೆದು ಅದಕ್ಕೆ ಎಲ್ಲರಿಗೂ ಕೂಡ ಉಪಯೋಗ ತಕ್ಕಂಥ ಮರ ಆಗುತ್ತೆ. ಇನ್ನೊಂದು ಓಟೆ ಇದ್ದಿದ್ದು, ಅಯ್ಯೋ ನಾನು ಬೇರು ಬಿಡಬೇಕಾ ಈ ತಿಪ್ಪೆ ಮೇಲೆ, ಬೇಡ, ನನ್ನ ಜನ ಕಲ್ಲು ಹೊಡಿತಾರೆ ನನಗೆ, ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಗೂಡು ಕಟ್ತವೆ, ಇದೆಲ್ಲ ಬೇಕಾ ನನಗೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡಿದಾಗ ಏನಾಗುತ್ತೆ, ಆ ವ್ಯಕ್ತಿ ಅಲ್ಲಿ ಬಂದುಬಿಟ್ಟು ಅದನ್ನೆಲ್ಲ ತಿಪ್ಪೆನ ಕ್ಲೀನ್ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೆ. ಅದು ಹೋಗಿ ಕೊಳ್ತೋಗ್ಬಿಡುತ್ತೆ. ಅದ್ರ ಕತೆ ಮುಗಿದೋಯ್ತು. ಹಾಗೆ ಇದು ಚೆನ್ನಾಗಿ ಬೆಳೆದು ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ನೆರಳನ್ನು ಕೊಡೋದು, ಹಣ್ಣುಗಳನ್ನು ಕೊಡೋದು ಮಾಡ್ತಾಯಿತ್ತು. ಅದೇ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ಕೂಡ ಅಷ್ಟೇ, ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ, ನಮಗೂ ಕೂಡ ಒಳ್ಳೆಯದಾಗುತ್ತೆ. ನಕಾರಾತ್ಮಕ ಯೋಚನೆ ಮಾಡಿದರೆ ಆ ಓಟೆ ಥರ ನಾವು ಕೂಡ ಕೊಳ್ತು ಹೋಗಬೇಕಾಗತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ.